ಆಪರೇಷನ್ ಸಿಂಧೂರ್ಗೆ ಸೇಡು ತೀರಿಸಿಕೊಳ್ಳುತ್ತೇವೆ ಎಂದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಬೆದರಿಕೆ ಹಾಕಿದ್ದಾರೆ. 2019ರ ಬಾಲಾಕೋಟ್ ವೈಮಾನಿಕ ದಾಳಿಯ ನಂತರ ಭಾರತದ ಅತಿ ದೊಡ್ಡ ಗಡಿಯಾಚೆಗಿನ ದಾಳಿಯನ್ನು ಆಪರೇಷನ್ ಸಿಂಧೂರ್ ಗುರುತಿಸಿದೆ. ಇದು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ 9 ಭಯೋತ್ಪಾದಕ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿತ್ತು. ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿಒಕೆದಲ್ಲಿರುವ 9 ಭಯೋತ್ಪಾದಕ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಭಾರತ ವ್ಯಾಪಕವಾದ ಗಡಿಯಾಚೆಗಿನ ದಾಳಿಗಳನ್ನು ನಡೆಸಿದ ನಂತರ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇಸ್ಲಾಮಾಬಾದ್ನಿಂದ ಬಲವಂತದ ಪ್ರತೀಕಾರದ ಬೆದರಿಕೆ ಹಾಕಿದ್ದಾರೆ. ರಾಷ್ಟ್ರೀಯವಾಗಿ ಪ್ರಸಾರವಾದ ಭಾಷಣದಲ್ಲಿ ಶರೀಫ್ ಭಾರತವು ಪಾಕಿಸ್ತಾನದ ಸಾರ್ವಭೌಮತ್ವದ ಮೇಲೆ ನೇರ ದಾಳಿ ನಡೆಸುತ್ತಿದೆ ಎಂದು ಆರೋಪಿಸಿದರು ಮತ್ತು ಪ್ರತಿಕ್ರಿಯೆ ಅನಿವಾರ್ಯ ಎಂದು ಘೋಷಿಸಿದರು. ನಮ್ಮ ಮುಗ್ಧ ಹುತಾತ್ಮರ ರಕ್ತಕ್ಕೆ ನಾವು ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಎಂದು ನಾವು ದೃಢ ನಿಶ್ಚಯದಿಂದ ನಿರ್ಧರಿಸಿದ್ದೇವೆ ಎಂದು ಶರೀಫ್ ಹೇಳಿದರು ಎಂದು ಅಲ್ ಜಜೀರಾ ಉಲ್ಲೇಖಿಸಿದೆ. ಬುಧವಾರ ರಾತ್ರಿ ನಡೆದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನಿ ಪಡೆಗಳು 5 ಭಾರತೀಯ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿವೆ. ಆದರೆ ಇದನ್ನು ಭಾರತ ನಿರಾಕರಿಸಿದೆ. ನಿಯಂತ್ರಣ ರೇಖೆಯಲ್ಲಿ ರಾತ್ರಿಯ ಘರ್ಷಣೆಯನ್ನು ಸುಮಾರು 1 ಗಂಟೆ ಕಾಲ ನಡೆದ ನಾಯಿಗಳ ಕಾದಾಟ ಎಂದು ಶರೀಫ್ ಬಣ್ಣಿಸಿದರು. ನಿನ್ನೆ ರಾತ್ರಿ ಪಾಕಿಸ್ತಾನವು ತನ್ನ ರಕ್ಷಣೆಗೆ ದವಣೆ ಮುರಿಯುವ ಪ್ರತಿಕ್ರಿಯೆಯನ್ನು ನೀಡಬಲ್ಲದು ಎಂದು ನಾವು ತೋರಿಸಿದ್ದೇವೆ. ಪಾಕಿಸ್ತಾನಿ ಪೈಲಟ್ಗಳು ಅವರ ವಾಯು ಪ್ರದೇಶದಲ್ಲಿಯೇ ಇದ್ದರು. ಶತ್ರುಗಳ ವಿಮಾನಗಳು ತುಂಡು ತುಂಡಾಗಿದ್ದವು ಎಂದು ಪಾಕಿಸ್ತಾನಿ ಪ್ರಧಾನಿ ಹೇಳಿದ್ದಾರೆ. ಸಾಂಪ್ರದಾಯಿಕ ಮಿಲಿಟರಿ ವಿನಿಮಯದಲ್ಲಿ ಪಾಕಿಸ್ತಾನ ಮೇಲುಗೈ ಸಾಧಿಸಿತು ಎಂದು ಅವರು ಬಡಾಯಿ ಕೊಚ್ಚಿಕೊಂಡಿದ್ದಾರೆ. ಆದರೆ ಯಾವುದೇ ಸಾಕ್ಷಿ ನೀಡದೆ ಕುತಂತ್ರ ಬುದ್ಧಿ ತೋರಿಸಿದ್ದಾರೆ.